ಡಿ ಬಾಸ್ ದರ್ಶನ್ ಜೊತೆ ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೇಗಿದ್ರು ಗೊತ್ತಾ? ದರ್ಶನ್ ಬಗ್ಗೆ ಪುನೀತ್ ರಾಜ್ಕುಮಾರ್ ಕೇಳಿದ ಪ್ರಶ್ನೆಗೆ ಶಿವಣ್ಣನ ಉತ್ತರ ಹೇಗಿತ್ತು, ಏನಿತ್ತು ಗೊತ್ತಾ? ಫ್ಯಾನ್ ವಾರ್ಗಳೆಂಬ ಮಾನಸಿಕ ಕಾಯಿಲೆಗಳು ದರ್ಶನ್, ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ನ ದೂರ ಮಾಡಿದ್ವಾ? ಅಭಿಮಾನಿಗಳ ಅತಿರೇಕಗಳು ಸ್ಯಾಂಡಲ್ವುಡ್ಗೆ ಮುಳುವಾಯ್ತಾ? ವೈರಲ್ ಆಗ್ತಾ ಇರೋ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ವಿಡಿಯೋದಲ್ಲಿ ದರ್ಶನ್ ಬಗ್ಗೆ ಏನು ಮಾತನಾಡಿದ್ದಾರೆ ಗೊತ್ತಾ? ಎಲ್ಲವನ್ನ ನೋಡೋಣ ಬನ್ನಿ. ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಮ್ಮ ಫ್ಯಾನ್ ವಾರ್ಗಳನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ಯೋಚನೆ ಮಾಡೋಣ ಬನ್ನಿ. ಶಿವರಾಜ್ಕುಮಾರ್, ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳು. ಇದರಲ್ಲಿ ಶಿವರಾಜ್ಕುಮಾರ್ ಹಿರಿಯರು. ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್ ಇವರುಗಳ ಕಾಲಘಟ್ಟ ಮುಗಿದ ನಂತರ ಕನ್ನಡ ಚಿತ್ರರಂಗವನ್ನು ಎತ್ತಿ ಮೆರೆಸಿದವರು ಇವರು. ಇವರೆಲ್ಲರೂ ಸ್ಯಾಂಡಲ್ವುಡ್ಗೆ ಮರೆಯಲಾಗದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನೀಡಿದವರು. ಅಗಾಧ ಸಂಖ್ಯೆಯ ಅಭಿಮಾನಿ ಬಳಗ ಎಲ್ಲರಿಗೂ ಇದೆ. ಖಂಡಿತ ಶಿವಣ್ಣ, ಪುನೀತ್ ರಾಜ್ಕುಮಾರ್ ಮತ್ತು ಸುದೀಪ್ಗೆ ಹೋಲಿಸಿದರೆ ದರ್ಶನ್ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದವರು. ಅವರೆಲ್ಲರೂ ನಾಯಕರಾಗಿ ಚಿತ್ರರಂಗ ಪ್ರವೇಶಿಸಿದರೆ ದರ್ಶನ್ ಚಿತ್ರರಂಗ ಪ್ರವೇಶಿಸಿದ್ದು ಲೈಟ್ ಬಾಯ್ ಆಗಿ. ನಂತರ ನಾಯಕನಾದ ದರ್ಶನ್ ಗಳಿಸಿದ ಯಶಸ್ಸು, ಗಳಿಸಿಕೊಂಡ ಅಭಿಮಾನಿ ಬಳಗ ಅಪಾರ. ಆದರೆ ದರ್ಶನ್ ಸ್ಟಾರ್ ಆದಮೇಲೂ ಸಹ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮತ್ತು ಸುದೀಪ್ ಅವರೊಂದಿಗೆ ತುಂಬಾನೇ ಅನ್ಯೋನ್ಯವಾಗಿದ್ದರು. ಇವರೆಲ್ಲರೂ ಸಮಕಾಲೀನರು. ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ಗಳಾಗಿದ್ದರೂ ವೈಯಕ್ತಿಕ ಜೀವನದಲ್ಲಿ ಇವರು ಒಬ್ಬರಿಗೊಬ್ಬರು ತುಂಬಾನೇ ಗೌರವವನ್ನು ಇಟ್ಟುಕೊಂಡಿದ್ದವರು. ಅದರಲ್ಲಿ ದರ್ಶನ್ ಮತ್ತು ಸುದೀಪ್ ಅಂತೂ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಥರ ಕುಚಿಕು ಗೆಳೆಯರಾಗಿದ್ದವರು. ಇನ್ನು ಶಿವರಾಜ್ಕುಮಾರ್ ಅಂದರೆ ದರ್ಶನ್ ಅಣ್ಣನಂತೆ ಗೌರವಿಸ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ಬಾಂಡಿಂಗ್ ಸಹ ತುಂಬಾನೇ ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಅರಸು ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ಗೆಸ್ಟ್ ರೋಲ್ನಲ್ಲಿ ಅಭಿನಯಿಸಿ ಆ ಚಿತ್ರಕ್ಕೆ ಒಂದು ತೂಕವನ್ನು ತರಿಸಿದ್ರು. ಹೀಗೆಲ್ಲ ಇದ್ದ ಈ ಸ್ಯಾಂಡಲ್ವುಡ್ ಕುಟುಂಬಕ್ಕೆ ಅದ್ಯಾವ ಕೆಟ್ಟ ದೃಷ್ಟಿ ತಾಗಿತೋ ಒಬ್ಬೊಬ್ಬರೇ ದೂರ ಆಗ್ತಾ ಹೋದ್ರು. ಸೋಷಿಯಲ್ ಮೀಡಿಯಾ ಎಂಬ ಜಾಗ ಸಿಕ್ಕಿದ್ದೇ ತಡ ಕೇವಲ ತಮ್ಮ ಹೀರೋಗಳನ್ನು ಹೊಗಳಿಕೊಳ್ಳಲು ಅಷ್ಟೇ ಅಲ್ಲ, ಬೇರೆ ನಾಯಕರನ್ನು ದ್ವೇಷಿಸುವ, ದ್ವೇಷ ಹರಡುವ ಕೆಲಸಗಳು ಸ್ಟಾರ್ಟ್ವಾದವು ಫ್ಯಾನ್ ವಾರ್ಗಳಿಂದ. ಇನ್ನು ಕೆಲವು ಸಿನಿಮಾ ನಿರ್ದೇಶಕರು ಅಷ್ಟೇ ತಮ್ಮ ಸಿನಿಮಾದ ಸಂಭಾಷಣೆ ಬರುವ ಸಮಯದಲ್ಲಿ ಬೇರೆ ಹೀರೋಗಳಿಗೆ ಟಾಂಗ್ ಕೊಡುವಂಥ ಸಂಭಾಷಣೆಗಳನ್ನು ತಮ್ಮ ಚಿತ್ರದಲ್ಲಿ ಸೇರಿಸಿ ಅವುಗಳನ್ನು ನಾಯಕರಿಂದ ಹೇಳಿಸಿ ಮತ್ತೊಂದು ನಾಯಕನಿಗೆ ನೋವಾಗುವಂಥ ಕೆಲಸವನ್ನು ಮಾಡಿದರು ಕೆಲವು ನಿರ್ದೇಶಕರು. ಅಭಿಮಾನಿಗಳ ಫ್ಯಾನ್ ವಾರ್ ಮತ್ತು ಕೆಲ ಚಿತ್ರಗಳ ಡೈಲಾಗ್ ವಾರ್ಗಳಿಂದ ಸೂಪರ್ ಸ್ಟಾರ್ಗಳ ನಡುವಿನ ಬಾಂಧವ್ಯ ದೂರ ಆಗ್ತಾ ಹೋಯಿತು. ನಷ್ಟ ಆಗಿದ್ದು ಸ್ಯಾಂಡಲ್ವುಡ್ಗೆ. ಆದರೆ ಇವರೆಲ್ಲರೂ ಅಂದರೆ ದರ್ಶನ್, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಸುದೀಪ್ ಇವರೆಲ್ಲರೂ ಎಷ್ಟು ಚೆನ್ನಾಗಿದ್ರು ಗೊತ್ತಾ? ಒಬ್ಬರಿಗೊಬ್ಬರು ಎಷ್ಟು ಗೌರವ ನೀಡಿಕೊಳ್ತಾ ಇದ್ರು ಗೊತ್ತಾ? ವೈರಲ್ ಆಗ್ತಾ ಇರೋ ಈ ವಿಡಿಯೋ ನೋಡಿದರೆ ಖುಷಿ ಆಗೋದರ ಜೊತೆಗೆ ಸ್ವಲ್ಪ ಬೇಜಾರು ಆಗುತ್ತೆ. ಈ ವಿಡಿಯೋದಲ್ಲಿ ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಒಂದು ತಮ್ಮ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರು. ಅಲ್ಲಿ ಬಂದ ಒಂದು ಪ್ರಶ್ನೆಯನ್ನ ಪುನೀತ್ ರಾಜ್ಕುಮಾರ್ ಓದ್ತಾರೆ. ಪ್ರಶ್ನೆ ಏನಪ್ಪ ಅಂದರೆ, ನೀವು ಯಾವಾಗ ದರ್ಶನ್ ಜೊತೆ ಸಿನಿಮಾ ಮಾಡ್ತೀರಾ ಅಂತ. ಈ ಪ್ರಶ್ನೆಗೆ ಶಿವಣ್ಣ 100% ಮಾಡ್ತೀವಿ, ಒಳ್ಳೆ ಕತೆ ಬರಬೇಕು, ಖಂಡಿತ ಮಾಡ್ತೀವಿ. ಯಾಕಂದರೆ ನಾನು ದರ್ಶನ್ರನ್ನ ಚಿಕ್ಕ ಹುಡುಗ ಅದಾಗಿನಿಂದಲೂ ನೋಡಿದ್ದೇನೆ. ತೂಗುದೀಪ ಶ್ರೀನಿವಾಸ್ ನಮ್ಮ ಫ್ಯಾಮಿಲಿ ಆಗೇ ಇದ್ದವರು ಅಂತ ಹೇಳಿದ್ದಾರೆ. ಒಬ್ರು ಒಂದು ಕ್ವಶನ್ ಕೂಡ ಕೇಳಿದ್ರು, ದರ್ಶನ್ ಜೊತೆ ನೀವು ಯಾವಾಗ ಸಿನಿಮಾ ಮಾಡ್ತೀರಾ, ನಾನು ಯಾವಾಗ ಸಿನಿಮಾ ಮಾಡ್ತೀನಿ ಅಂತ. 100% ಮಾಡ್ತೀನಿ, ಒಳ್ಳೆ ಕತೆ ಬರಬೇಕು, ಖಂಡಿತ ಮಾಡ್ತೀನಿ. ಯಾಕಂದ್ರೆ ನಾನು ದರ್ಶನ್ ಜೊತೆಲಿ ದರ್ಶನ್ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದ್ದೀನಿ. ಯಾಕಂದ್ರೆ ತೂಗುದೀಪ್ ಅವರು ನಮಗೆ ಫ್ಯಾಮಿಲಿಗೆ ಆಲ್ಮೋಸ್ಟ್ ನೋಡಿ, ಇವರಿಬ್ಬರು ದರ್ಶನ್ ಬಗ್ಗೆ ಎಷ್ಟು ಖುಷಿಯಾಗಿ ಮಾತಾಡ್ತಾರೆ. ಶಿವಣ್ಣ, ದರ್ಶನ್, ಅಪ್ಪು, ದರ್ಶನ್ ಇವರು ಜೋಡಿಯಾಗಿ ಏನಾದರೂ ಸಿನಿಮಾ ಮಾಡಿದರೆ ಸ್ಯಾಂಡಲ್ವುಡ್ನಲ್ಲಿ ಆ ಚಿತ್ರಗಳ ಯಶಸ್ಸು ಯಾವ ಮಟ್ಟದಲ್ಲಿ ಇರ್ತಾ ಇತ್ತು ಅನ್ನೋದನ್ನು ಊಹಿಸೋದಕ್ಕೂ ಅಸಾಧ್ಯ ಅಲ್ವಾ? ಬಟ್ ನಮ್ಮೆಲ್ಲರ ದುರಾದೃಷ್ಟ ಹಾಗೆ ಆಗಲಿಲ್ಲ. ಮುಂದೆ ಆಗೋ ಚಾನ್ಸು ಸಹ ಕಡಿಮೆ ಇದೆ. ಅದೇ ಬೇಜಾರು.